ನನ್ನ ಪ್ರೀತಿಯ ಬಜ್ ಮಹಿಳೆಯರಿಗೆ ನಮಸ್ಕಾರ. ಹೇಗಿದ್ದೀರಾ ಎಲ್ರು? ತಡ ಮಾಡದೆ ಇವತ್ತಿನ ಎಪಿಸೋಡ್ಗೆ ಹೋಗೋಣ. ನೀವೊಂದು ವಿಷಯ ಕಲ್ಪಿಸ್ಕೊಳ್ಳಿ. ನಿಮ್ಗೊಂದು ಗೊತ್ತಿಲ್ದಲೆ ನಂಬರಿಂದ ಕಾಲ್ ಬರುತ್ತೆ. ಆ ಕಾಲಲ್ಲಿ ಹೇಳ್ತಾರೆ ನೀವು ಲಕ್ಕಿ ಡ್ರಾನಲ್ಲಿ 50,000 ರೂಪಾಯಿ ಗೆದ್ದಿದ್ದೀರಾ ಅಂತ. ನೀವೇನ್ ಮಾಡ್ಬೇಕು, ಆ ಹಣ ನಿಮ್ಗೆ ಸಿಗ್ಬೇಕಂದ್ರೆ ಒಂದು ಲಿಂಕ್ ಕಳಿಸ್ತೀವಿ, ಅದನ್ ಮೇಲೆ ನೀವು ಒತ್ತಬೇಕು ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ನೀವ್ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅಂತ ಇವತ್ತಿನ ಎಪಿಸೋಡ್ ಅಲ್ಲಿ ತಿಳ್ಕೊಳ್ಳೋಣ. ಜನರು ಹಣನ ಕಳ್ಳತನ ಮಾಡ್ಲಿಕ್ಕೆ ಯಾವ ತರ ತಂತ್ರಗಳು ಉಪಯೋಗಿಸ್ತಾರೆ ಅಂತ ಅದು ತಿಳ್ಕೊಳಕ್ ಮುಂಚೆ ನಾವು ಇವತ್ತು ಮೊಬೈಲ್ ಬ್ಯಾಂಕಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಈಗ ನಮ್ಮ ಕೈಯಲ್ಲಿ ಇರೋ ಮೊಬೈಲ್ ಅನ್ನ ಯೂಸ್ ಮಾಡಿಕೊಂಡು ಬ್ಯಾಂಕ್ ಅಲ್ಲಿ ಹೇಗೆ ನಾವು ಅದನ್ನ ಉಪಯೋಗಿಸ್ಬೋದು ಅಂತ ನೋಡೋಣ. ಬ್ಯಾಂಕ್ ಬ್ಯಾಲೆನ್ಸ್ ನೋಡೋದು, ಮತ್ತೆ ಹಣ ಕಳಿಸೋದು, ಹಣ ಪಡ್ಕೊಳ್ಳೋದು, ಮತ್ತೆ ಬಿಲ್ಗಳ ಖಾತೆ ಮಾಡೋದು, ಇದು ಎಲ್ಲವನ್ನು ಮೊಬೈಲ್ ಬ್ಯಾಂಕ್ ಯೂಸ್ ಮಾಡಿ ನಾವು ಉಪಯೋಗಿಸ್ಕೋಬಹುದು. ನಾವು ಯಾವುದೇ ಜಾಗದಲ್ಲಿ ಕೂತ್ಕೊಂಡು ಕೂಡ ಬ್ಯಾಂಕ್ ಕೆಲಸ ಮಾಡ್ಬೋದು. ಬ್ಯಾಂಕ್ ಹೋಗ್ಬೇಕು ಅಂತ ಅವಶ್ಯಕತೆ ಇಲ್ಲ. ಮೊಬೈಲ್ ಇರಬೇಕು, ಇಂಟರ್ನೆಟ್ ಇರಬೇಕು, ಆ ಮೊಬೈಲಲ್ಲಿ ಡೇಟಾ ಇರಬೇಕು, ಮತ್ತೆ ಮೂರನೇದು ಬ್ಯಾಂಕ್ ಜೊತೆ ಆ ಮೊಬೈಲ್ ನಂಬರ್ನ ನಾವು ಕನೆಕ್ಟ್ ಮಾಡಿರ್ಬೇಕು. ಇದು ಮೂರಿದ್ರೆ ಸಾಕು, ನಾವು ಮೊಬೈಲಲ್ಲಿ ಬ್ಯಾಂಕ್ ಕೆಲಸಗಳು ಮುಗಿಸ್ಬೋದು. ಸೊ ಇದಕ್ಕೆ ಏನ್ ಮಾಡಬೇಕು? ನಮ್ಮ ಸ್ಮಾರ್ಟ್ ಫೋನಲ್ಲಿ ಫಸ್ಟ್ ನಾವು ಪ್ಲೇಸ್ಟೋರಿಂದ, ಅಂದ್ರೆ ಗೂಗಲ್ ಪ್ಲೇಸ್ಟೋರ್ ಇಲ್ಲ ಆಪಲ್ ಪ್ಲೇಸ್ಟೋರ್ ಇಂದ ಬ್ಯಾಂಕ್ದು ಆ್ಯಪ್ ಅನ್ನ, ಒಫಿಷಿಯಲ್ ಆ್ಯಪ್ ಯಾವ್ದಿರುತ್ತೆ ಅದನ್ನ ಡೌನ್ಲೋಡ್ ಮಾಡಬೇಕು. ಅದು ಮಾಡಾದ ನಂತರ ಅದರಲ್ಲಿ ನಿಮ್ಮ ಫೋನ್ ನಂಬರ್ ಬ್ಯಾಂಕಲ್ಲೂ ರಿಜಿಸ್ಟರ್ ಆಗಿದೆಯಾ ಅಂತ ನೋಡಿ, ಅದಾದ ನಂತರ ಆ ನಂಬರ್ ಅದರಲ್ಲಿ ಹಾಕ್ತೀರಾ. ಅದರಲ್ಲಿ ಮೊಬೈಲ್ ಪಾಸ್ವರ್ಡ್ ಅಂತ ಒಂದು ಪಿನ್ ಕೊಡ್ತಾರೆ. ಅದು ನೀವು ಹಾಕಾದ್ಮೇಲೆ ಯಾರಿಗೂ ಅದನ್ನ ಕೊಡೋಂಗಿಲ್ಲ, ಬ್ಯಾಂಕ್ ಒಫಿಷಿಯಲ್ಸ್ಗೂ ಅದನ್ನ ನೀವು ಹಂಚ್ಕೊಳಂಗಿಲ್ಲ. ಈಗ ಮೊಬೈಲ್ ಬ್ಯಾಂಕಿಂಗ್ ನಿಮ್ದು ರಿಜಿಸ್ಟರ್ ಆಯ್ತು. ರಿಜಿಸ್ಟರ್ ಆದ ನಂತರ ಯಾರಿಗಾದ್ರೂ ನೀವು ಹಣ ಕಳಿಸ್ಬೇಕು ಅಲ್ಲ, ನಿಮ್ಗೆ ಹಣ ಪಡೀತಾ ಇದ್ದೀರಾ ಅಂದ್ರೆ ಅದನ್ನ ಟ್ರಾನ್ಸಾಕ್ಷನ್ ಅಂತ ಹೇಳ್ತಾರೆ. ಒಂದೊಂದ್ ಸರಿನೂ ಆ ಟ್ರಾನ್ಸಾಕ್ಷನ್ ಆದ ನಂತರ ಒಂದು SMS ಬರುತ್ತೆ ನಿಮ್ಗೆ. ಆ SMS ನ ನೀವು ಗಮನವಾಗಿ ನೋಡ್ಕೋಬೇಕು. ಅದು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಇದು ನೀವು ಮಾಡಿರೋ ಟ್ರಾನ್ಸಾಕ್ಷನ್ ಇಲ್ಲ ಬೇರೆ ಏನಾದ್ರೂ ಆಗಿದೆಯಾ ಅಂತ. ಆ ಟ್ರಾನ್ಸಾಕ್ಷನ್ ಆದ ನಂತರ ನಿಮ್ಗೆ ಮೊತ್ತ ಹಣ ಎಷ್ಟಿದೆ ನಿಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಅಂತ ಅದನ್ನು ನೀವು ನೋಡ್ಕೋಬೇಕು. ಈಗ ಯಾರಿಗಾದ್ರೂ ಹಣ ಕಳಿಸ್ಬೇಕಂದ್ರೆ ಆವಾಗ ಅವರ UPI ID ಇಲ್ಲ ಅವರ ಫೋನ್ ನಂಬರ್ ಗಮನವಾಗಿ ನೀವು ಅದರಲ್ಲಿ ಒತ್ತಬೇಕಾಗತ್ತೆ. ಅದು ನೆನಪಿರ್ಲಿ ಯಾವಾಗ್ಲೂ. ಈಗ ಯಾವುದೇ ಒಳ್ಳೆ ವಿಷಯದಲ್ಲೂ ಕೆಟ್ಟ ವಿಷಯಗಳು ಮಾಡೋರು ಇರ್ತಾರೆ. ವಂಚಕರು ಬಂದ್ಬಿಟ್ಟು ಹೇಗೆ ನಾವು ಕಳ್ಳತನ ಮಾಡ್ಬೋದು ಅಂತ ಹೊಸ ದಾರಿಗಳು ಹುಡುಕ್ತಿದ್ದಾರೆ. ನಿಮ್ಗೆ ಹೇಳ್ತಾ ಇರೋದು ಭಯ ಪಡ್ಲಿಕ್ಕಲ್ಲ, ನೀವು ಸುರಕ್ಷಿತವಾಗಿ ಇರ್ಬೇಕು ಅಂತ ಹೇಳ್ತಾ ಇದ್ದೀನಿ. ಈಗ ಸರ್ಕಾರ, ಬ್ಯಾಂಕ್ಗಳು ಒಂದೊಂದು ನಿಯಮಗಳು ಹಾಕಿದ್ದಾರೆ. ಅದು ಯಾವುದು ಅಂತ ನಾವು ತಿಳ್ಕೊಂಡು ಅದನ್ನೇ ಗಮನ ಕೊಟ್ಟಿದ್ರೆ ವಂಚಕರು ಏನು ಮಾಡಕ್ ಸಾಧ್ಯ ಇಲ್ಲ. ಈಗ ವಾಟ್ಸ್ಆಪ್ ಮೆಸೇಜ್ಗಳು ಮತ್ತೆ SMS ಅಲ್ಲಿ ಫ್ರಾಡ್ ಮೆಸೇಜ್ಗಳು ಬರೋ ಸಾಧ್ಯತೆ ಇದೆ. ಇದು ಹೇಗಂದ್ರೆ ನಿಮ್ಮ ಹತ್ರ OTP ಕೇಳೋದು, ಪಿನ್ ಕೇಳೋದು, ನಿಮ್ಮ ಪ್ಯಾನ್ ಡೀಟೇಲ್ಸ್ ಕೇಳೋದು, ಈ ತರ. ಇದು ಬ್ಯಾಂಕ್ ಯಾವಾಗ್ಲೂ ನಿಮ್ಮ ಹತ್ರ ಕೇಳೋದಿಲ್ಲ. ಆ ತರ ಮೆಸೇಜ್ಗಳು ಬಂದ್ರೆ ನೀವು ಅದಕ್ಕೆ ರಿಪ್ಲೈ ಮಾಡಿಬಿಡಿ. ನಕಲಿ ಕಾಲ್ಗಳು. ಈಗ ನಿಮ್ಮ ನೆಂಟರ ತರ ಮಾತಾಡೋದು, ಇಲ್ಲ ಬ್ಯಾಂಕ್ ಕರ್ಮಚಾರಿ ತರ ಮಾತಾಡೋದು, ಇಲ್ಲ ಸರ್ಕಾರದಿಂದ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ಯಾರಾದ್ರೂ ಕಾಲ್ ಮಾಡ್ತಾರೆ. ಮಾತಾಡ್ಬಿಟ್ಟು ರಹಸ್ಯವಾಗಿ ವಿಷಯಗಳು ನಿಮ್ಮ ಹತ್ರ ಕೇಳ್ಬೋದು. ಅದು ಕೇಳುವಾಗ ಇದು OTP, ಪಿನ್ನು, SMS ಕಳಿಸಿದ್ದೀನಿ ನೋಡಿ ಅಂತ ಎಲ್ಲ ಹೇಳುವಾಗ ನಿಮ್ಗೆ ಏನಾದ್ರೂ ಅನ್ಸಿದ್ರೆ ಇದು ಸರಿ ಇಲ್ಲ ಅಂತ ಆ ಕಾಲ್ ಅನ್ನ ತಕ್ಷಣ ಕಟ್ ಮಾಡಿ. ನಕಲಿ ಆ್ಯಪ್ಗಳು, ನಿಮ್ಮ ಬ್ಯಾಂಕ್ ಆ್ಯಪ್ ತರಾನೇ ನಕಲಿ ಆ್ಯಪ್ಗಳು ತಯಾರಿ ಮಾಡಿದ್ದಾರೆ ಕೆಲವರು. ಇದು ಬ್ಯಾಂಕ್ದು ಲೋಗೋ ಮತ್ತೆ ಹೆಸರು ಕರೆಕ್ಟ್ ಇದೆಯಾ ಅಂತ ನೋಡಿಕೊಂಡು ಆ್ಯಪ್ ಸ್ಟೋರ್ ಇಂದಾನೆ ನೀವು ಡೌನ್ಲೋಡ್ ಮಾಡಬೇಕು. ಆ ಅಸಲಿ ಆ್ಯಪ್ ಯಾವುದಿದೆ ಅದನ್ನು ಮಾತ್ರ. UPI ಸ್ಕ್ಯಾಮ್ಗಳು ಹೇಗಂದ್ರೆ ಒಂದು QR ಕೋಡ್ ಕಳಿಸೋದು, ನಿಮ್ಮಿಂದಾನೇ ಹಣ ಇಸ್ಕೊಳ್ಳೋ ಥರ ಆ UPI ಆ್ಯಪ್ ಇಂದಾನೆ ಇಸ್ಕೊಳ್ಳೋ ಥರ ಮಾಡ್ತಾರೆ. ನಿಮಗೆ ಗೊತ್ತಿಲ್ಲದಲ್ಲೇ ಇರೋರು ಯಾರಾದ್ರೂ ಕಾಲ್ ಮಾಡಿದ್ರೆ ಇಲ್ಲ ಆ ಥರ ಏನಾದರೂ ಲಿಂಕ್ ಕಳಿಸಿದ್ರೆ ಅದನ್ನು ಒತ್ತಬೇಡಿ. ಯಾರು ಗೊತ್ತಿದೆಯೋ ಅವ್ರಿಗೆ ಮಾತ್ರ ನೀವು ಕಳಿಸೋ ಥರ ಇರಬೇಕು. ಇನ್ನೊಂದು ಮುಖ್ಯವಾದ ವಿಷಯ ನೆನಪಿರ್ಲಿ, ವಂಚಕರು ಹೇಗಂದ್ರೆ ನಮಗೆ ಅವಸರ ಮತ್ತೆ ಗೊಂದಲ ಕ್ರಿಯೇಟ್ ಮಾಡ್ತಾರೆ. ಆ ಗೊಂದಲ ಇರುವಾಗ ಅವ್ರು ಹೇಗಂದ್ರೆ ನಿಮಗೆ ಸಮಯನೇ ಕೊಡಲ್ಲ ಯೋಚಿಸಿಕೆ. ಆ ಥರ ಇರುವಾಗ ನನಗೆ ಗಾಬರಿ ಆಗ್ತಿದೆ ಅಂತ ನಿಮ್ಗೆ ಅನಿಸಿದ್ರೆ ತಕ್ಷಣ ಆ ಕಾಲನ್ನು ಕಟ್ ಮಾಡಿ. ಗಾಬರಿಯಾಗಿ ಅಷ್ಟು ಅವಸರ ಮಾಡಿ ಮನಿ ಟ್ರಾನ್ಸಾಕ್ಷನ್ ಅಂದರೆ ಹಣಕಾಸು ನಿರ್ವಹಣೆ ಮಾಡೋಂಗಿಲ್ಲ. ಇಷ್ಟೆಲ್ಲ ಗೊತ್ತಿದ್ರೂ ಸಹ ಕೆಲವೊಂದು ಸರಿ ವಂಚಕರು ಹೇಗೋ ನಿಮ್ಮ ಬ್ಯಾಂಕ್ ಅಕೌಂಟ್ ಇಲ್ಲ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ನ ಇಸ್ಕೋಬಹುದು. ನೀವೇನು ಮಾಡಬೇಕು, ತಕ್ಷಣ ಬ್ಯಾಂಕ್ಗೆ ಹೋಗಿ ಆ ಅಕೌಂಟನ್ನು ನೀವು ಕ್ಲೋಸ್ ಮಾಡೋದು, ಇಲ್ಲ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಇದ್ದರೆ ಅದನ್ನು ಬ್ಲಾಕ್ ಮಾಡಿಸೋದು ಬೇಗನೆ ಮಾಡಿ.
ಈಗ ನಮ್ಮ ಹೆಣ್ಮಕ್ಳು ತುಂಬ ಜಾಣರಿರ್ತಾರೆ, ಅವ್ರನ್ನ ಸ್ಕ್ಯಾಮ್ ಮಾಡೋದು ಅಷ್ಟು ಸುಲಭ ಅಲ್ಲ. ಆದರೂ ಈಗ ಒಂದು ಕತೆ ಕೇಳೋಣ, ಹೇಗೆ ಒಬ್ಬ ಮಹಿಳೆ ಸ್ಕ್ಯಾಮ್ ಆಗ್ತಾ ಆಗ್ತಾ ಬಚಾವಾದ್ಲು, ಮತ್ತೆ ಅವಳ ಕಷ್ಟಪಟ್ಟಿರೋ ಹಣನ ಹೇಗೆ ಉಳಿಸ್ಕೊಂಡ್ರು ಅಂತ. ನಮಸ್ಕಾರ, ನನ್ನ ಹೆಸರು ವೈಭವ್ ಅಂತ. ನಾನು ತುಮಕೂರು ಆಪರೇಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೇನೆ. ನಿಮಗೆಲ್ಲರಿಗೂ ನಾನು ವಿಚಾರನ ಹೇಳಬೇಕು. ಏನಪ್ಪ ಅಂತಂದರೆ, ಇತ್ತೀಚಿನ ಕಾಲದಲ್ಲಿ ಬ್ಯಾಂಕ್ ಸ್ಕ್ಯಾಮ್ಗಳು ತುಂಬ ಜಾಸ್ತಿ ಆಗಿದ್ದಾವೆ. ಬ್ಯಾಂಕಿನ ಹೆಸರುಗಳನ್ನು ಹೇಳಿಕೊಂಡು ನಿಮಗೆ ಕರೆ ಮಾಡಿ ನಿಮ್ಮ ಅಕೌಂಟಲ್ಲಿರುವಂಥ ಹಣವನ್ನು ಲಪಟಾಯಿಸುವಂತಹ, ದೋಚುವಂತಹ ಕಾರ್ಯಗಳು ನಡೀತಿದ್ದವು. ಈ ತರಹ ಒಂದು ಅನುಭವವು ನಮಗೂ ಆಯಿತು. ನಮ್ಮ ಒಬ್ಬ ಮಹಿಳೆಗೆ ಒಂದು ಬ್ಯಾಂಕಿಂದ ಕರೆ ಬರುತ್ತೆ. ಆ ಬ್ಯಾಂಕ್ನವರು ಫೋನ್ ಮಾಡಿ, ನಾವು ನಿಮ್ಮ ಬ್ಯಾಂಕಲ್ಲಿ ನಿಮ್ಮ ಖಾತೆಯನ್ನು ಅಪ್ಗ್ರೇಡ್ ಮಾಡ್ತೇವೆ, ನಿಮ್ಮ ಅಕೌಂಟನ್ನು ಅಪ್ಗ್ರೇಡ್ ಮಾಡ್ತೇವೆ ಅಂತ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಅವರ ಹೆಸರನ್ನು, ಅವರ ಡೇಟ್ ಆಫ್ ಬರ್ತನ್ನು, ಹಾಗೆಯೇ ಅವರ ಅಕೌಂಟ್ ನಂಬರನ್ನು ಕೂಡ ಹೇಳ್ತಾರೆ. ನಂತರ ಮೊಬೈಲ್ ನಂಬರನ್ನು ಅವರಿಂದನೇ ಪಡಿತಾರೆ. ಪಡೆದು ಏನಂತಾರೆ, ನಿಮಗೆ ನಾವೊಂದು OTP ಕಳಿಸಿದ್ದೇನೆ, ಆ OTPಯನ್ನು ಹೇಳಿದರೆ ನಿಮ್ಮ ಅಕೌಂಟ್ ಅಪ್ಗ್ರೇಡ್ ಆಗುತ್ತೆ ಅಂತ ಹೇಳ್ತಾರೆ. ನಮ್ಮ ಮಹಿಳೆ ಏನು ಮಾಡ್ತಾರೆ, ಆ OTPಯನ್ನು ನೋಡ್ತಾರೆ. ನೋಡಿದಾಗ OTPಯಲ್ಲಿ ತಾವು ಹೊಂದಿರದ ಖಾತೆಯ ಬ್ಯಾಂಕಿನ ಹೆಸರನ್ನು ಪಡೆದಿರ್ತಾರೆ. ಆಗ ಅವರು ಸಂಶಯ ಬಂದು, ಇದು ನನ್ನ ಬ್ಯಾಂಕಿನ ಖಾತೆ ಅಲ್ಲ, ಹಾಗಾಗಿ ನಾನು OTP ಹೇಳಲ್ಲ ಅಂತ ಹೇಳ್ತಾರೆ. ಈ ರೀತಿ ಅನುಭವ ನನಗೂ ಬಂದಿದೆ. ಏನಪ್ಪ ಅಂತಂದರೆ, ನನಗೊಬ್ಬರು ಕಾಲ್ ಮಾಡಿದರು, ಅಹಮದಾಬಾದ್ ಬ್ಯಾಂಕಿನ ಕಾಲ್ ಮಾಡಿ ನಾವು ನಿಮಗೆ OTP ಹೇಳಿದರು, OTP ಕೇಳಿದರು. ಬಟ್ ನನ್ನ ಆ ಬ್ಯಾಂಕಲ್ಲಿ ಅಕೌಂಟ್ ಇರಲೇ ಇಲ್ಲ, ಹಾಗಾಗಿ ನಾನು ಆ OTPಯನ್ನು ಹೇಳಲೇ ಇಲ್ಲ. ಇದೇ ರೀತಿ ತುಂಬ ಜನ ಕಾಲ್ಗಳು ಮಾಡ್ತಾರೆ. ಹಾಗಾಗಿ ದಯವಿಟ್ಟು ಯಾರೂ ಕೂಡ OTPಗಳನ್ನು ಹೇಳಬೇಡಿ. ಹೇಳಿದರೆ ಅವರು ನಿಮ್ಮ ಅಕೌಂಟಲ್ಲಿರುವಂಥ ಎಲ್ಲ ಅಮೌಂಟ್ಗಳನ್ನು ಲಪಟಾಯಿಸ್ಬಿಡ್ತಾರೆ. ಇವತ್ತಿನ ಎಪಿಸೋಡಲ್ಲಿ ಹೇಗೆ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಹಣನ ಉಳಿಸ್ಕೋಬೇಕು ಮತ್ತೆ ವಂಚಕರಿಂದ ಹೇಗೆ ಕಾಪಾಡಬೇಕು ಅಂತ ತಿಳ್ಕೊಂಡ್ರಿ. ನಿಮ್ಮ ಹಣ ನಿಮ್ಮ ಕೈಯಲ್ಲೇ ಇರಲಿ, ಅದು ಬೆಳೀಲಿ. ಇವತ್ತಿನ ಎಪಿಸೋಡಲ್ಲಿ ಇಷ್ಟೇ. ಮುಂದಿನ ವಾರ ಸಿಗೋಣ. ಇದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಆದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ. ಪ್ರೀತಿಯಿಂದ, ಕೃತಜ್ಞತೆಯಿಂದ ನಿಮ್ಮ ಉತ್ತರ.